ಎಚ್ ಡಿ ದೇವೇಗೌಡರು ಪ್ರಬಲವಾದ ರಾಜಕಾರಣಿ ಅಂತ ಹೇಳ್ಬೋದು. ಹಾಸನ ಜಿಲ್ಲೆಯಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ರಾಜಕಾರಣವನ್ನು ಮಾಡಿ ಪ್ರಧಾನಮಂತ್ರಿಗಳಾಗಿ ಬಂದಂಥವರು, ನಮ್ಮ ದೇಶದ ಹಿರಿಮೆಯನ್ನು ಹೆಚ್ಚಿಸಿದಂಥವರು. ಇನ್ನು ಇವರ ಮಲ್ಲಿಗ ಸಾವಾಗಿರುವಂಥದ್ದು, ಇದರಿಂದ ಇಡೀ ಕುಟುಂಬವೇ ಕಣ್ಣೀರು ಆಗ್ತದೆ. ಅದರಲ್ಲಂತೂ ಕುಮಾರಸ್ವಾಮಿ ಅವರು ತುಂಬಾ ಕಂಪನಿ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಈಗಾಗಲೇ ಕುಮಾರಸ್ವಾಮಿ ಅವರು ತುಂಬಾ ಇದರ ಮನಸ್ಸು ತುಂಬಾ ಸ್ಮೂತಾಗಿರೋಂಥ ಹೃದಯ ಅಂತ ಹೇಳ್ಬೋದು. ಅಂಥದ್ರಲ್ಲಿ ಈ ಥರ ಒಂದು ಶಾಕಿಂಗ್ ಮಾಹಿತಿ ಅವ್ರು ಬರ್ತಾರೆ, ನಿಜಕ್ಕೂ ಕೂಡ ಅವ್ರಿಗೊಂದು ಆಘಾತಕನೇ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾದ್ರೆ ಯಾರಪ್ಪ ಸಾವನ್ನಪ್ಪ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತಿಸಿದರೆ, ಎಚ್ ಡಿ ಕುಮಾರಸ್ವಾಮಿ ಅವರು ಖ್ಯಾತ ನಿರ್ಮಾಪಕರಾಗಿ ಸಿನಿಮಾ ರಂಗದಿಂದ ಬಂದು ರಾಜಕಾರಣವನ್ನು ಶುರು ಮಾಡಿ ಈಗ CM ಆಗಿ ಕೂಡ ಬಂದಂಥವ್ರು, ಈಗ ಸೆಂಟ್ರಲ್ ಮಿನಿಸ್ಟರ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಿಸುತ್ತಿರೋರು. ಇನ್ನು ಈಗಿರೋ ಸಂದರ್ಭದಲ್ಲಿ ಹೊಳೆಸುಪುರದಲ್ಲಿ ದೇವೇಗೌಡರು ಅವರ ತಂಗಿ ಜವರಮ್ಮ ಅವರು ವಾಸವಿದ್ದರು, ನಿಮಗೆಲ್ಲ ಗೊತ್ತಿರ್ಬೋದು. ಸದ್ಯ ಅವರಿಗೆ ಕೊನೆ ಸೆಳೆದಿದ್ದಾರೆ. 91 ವರ್ಷ ವಯಸ್ಸಾಗಿತ್ತು. ವಯಸ್ಸಾದ ಕಾಯಿಲೆಯಿಂದ ಬಹುಅಂಗಾಂಗ ವೈಫಲ್ಯದಿಂದ ಬಳಲ್ತಿದ್ದರು. ಸುಮಾರು 2 ವರ್ಷಗಳಿಂದಲೂ ಕೂಡ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದರು. ಮತ್ತು ಮನೆಯಲ್ಲಿ ICU ಕೂಡ ನಿರ್ಮಿಸಲಾಗಿತ್ತು. ಅವ್ರನ್ನ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಿತ್ತು. ಜವರಮ್ಮ ಅವರು ಸಾಕಷ್ಟು ವಯಸ್ಸಾದ ಕಾಯಿಲೆ ಬಳಲ್ತಿದ್ರು. ದೇವೇಗೌಡರು ಕೂಡ ಪ್ರತಿ ತಿಂಗಳಿಗೊಮ್ಮೆ ಬಂದು ನೋಡಿಕೊಂಡು, ಸ್ವಂತ ತಂಗಿ ನೋಡಿಕೊಂಡು ಹೋಗ್ತಾಯಿದ್ರು, ಉಪಚಾರವನ್ನು ಕೂಡ ಮಾಡ್ತಿದ್ರು. ಇಂಥ ಸಂದರ್ಭದಲ್ಲಿ ಈಗ ಕೊನೆ ಸೆಳೆದಿದ್ದಾರೆ ಜವರಮ್ಮ.